ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಇಂದು ನಾವು ಇಂದಿನ ಕಾಲದಲ್ಲಿ ಎಲ್ಲರೂ ಕನ್ನಡವನ್ನು ಮರೆತಿದ್ದಾರೆ. ಹಾಗಾಗಿ ಕನ್ನಡವನ್ನು ಉಳಿಸಲು ಹೋರಾಟ ಮಾಡುತ್ತಿದ್ದೇವೆ. ಹಾಗಾಗಿ ಕನ್ನಡಕ್ಕಾಗಿ ನಾವು ಹೋರಾಟವನ್ನು ಆರಂಭಿಸಿದ್ದೇವೆ. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಉಳಿಸಿ. ನಿಲ್ಲಿ ನಿಲ್ಲಿ. ನಾವು ಇಂದಿನ ದಿವಸ ಕನ್ನಡ ರಾಜ್ಯೋತ್ಸವನ ಆಚರಿಸಲು ಚಂದಾ ವಸೂಲಿ ಮಾಡ್ತಾ ಇದ್ದೇವೆ. ನಿಮ್ ಕೈಲಾದಷ್ಟು ಒಂದಿಷ್ಟು ದೇಣಿಗೆನ ಇದ್ರೆ ಕೊಡಿ ಮೇಡಮ್. Oh, good. I will give it. Keep it up. ಕನ್ನಡ ಉಳಿಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ನಿಲ್ಲಿ ನಿಲ್ಲಿ ಮೇಡಮ್, ನಾವು ಕನ್ನಡ ರಾಜ್ಯೋತ್ಸವ ದಿನ ದೇಣಿಗೆಯನ್ನು ಹಾಕುತ್ತಿದ್ದೇವೆ. ನಿಮ್ಮ ಕೈಲಾದಷ್ಟು ಸಹಾಯವನ್ನು ಕೊಡಿ. ವಾಟ್? ಕನ್ನಡ? ಐ ಡೋಂಟ್ ವಾಂಟ್ ಕನ್ನಡ. ಕನ್ನಡ ಬರೋದಿಲ್ವಾ ನಿಮಗೆ? ಕರ್ನಾಟಕದಲ್ಲಿದ್ದು ಕನ್ನಡ ಬರೋದಿಲ್ವಾ? ಫೇಸ್ಬುಕ್ ಲೈವ್ ಬರೋ, ಫೇಸ್ಬುಕ್ ಲೈವ್ ಕರ್ನಾಟಕದಲ್ಲಿ ನಿಮಗೆ ಕನ್ನಡ ಬರೋದಿಲ್ವಾ? ನೀವು ಕನ್ನಡ ಬರೋದಿಲ್ಲ ಅಂದ್ರೆ ನಮ್ಮ ಕನ್ನಡಿಗರಿಗೆ ಕ್ಷಮೆ ಎನ್ನುತ್ತೇವೆ. ದಯವಿಟ್ಟು ದಯವಿಟ್ಟು ಹೀಗೆ ಹೀಗೆ ದಯವಿಟ್ಟು 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 ನನ್ನನ್ನು ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ಓಕೆ. ಇನ್ಮೇಲೆ ಕನ್ನಡನ ಕನ್ನಡ ಅನ್ನಲ್ಲ, ಕನ್ನಡ ಅಂತೀನಿ. ಕನ್ನಡ ಅಂತೀನಿ. ಸಾರಿ ಕನ್ನಡ ಉಳಿಸಿ, ಕನ್ನಡ ಉಳಿಸಿ, ಸಿರಿಗನ್ನಡ ಮೇಲೆ ಕನ್ನಡ ಉಳಿಸಿ. ತರಕಾರಿನೆಲ್ಲ ಹಾಳು ಮಾಡಿದ್ರಲ್ಲೋ. ಸಾರಿ ಅಜ್ಜಿ. ಸಾರಿ ಇದೊಂದು ಸರಿಯಾಗಿ ಹೇಳ್ತೀರಾ? ಹೌದು, ಈ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ನಾವು ಹುಟ್ಟು ಕನ್ನಡ ಹೋರಾಟಗಾರರು ಅಜ್ಜಿ. ಕನ್ನಡ ರಾಜ್ಯೋತ್ಸವದ ಬಗ್ಗೆ, ಕನ್ನಡದ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಹೌದಾ? ಕನ್ನಡ ಉಳಿಸೋಕೆ ಏನ್ ಮಾಡ್ತಿದ್ದೀರಾ? ಅಜ್ಜಿ, ನಾವು ಕನ್ನಡವನ್ನು ಉಳಿಸಲು ಚಂದಾ ವಸೂಲಿ ಮಾಡ್ತೀವಿ, ಕನ್ನಡವನ್ನು ಉಳಿಸ್ತೀವಿ. ಹೌದಾ? ಚಂದವಾಗಿರೋ ಕನ್ನಡ ಉಳಿಸೋಕೆ ಚಂದ ವಸೂಲಿ ಮಾಡ್ತಿದ್ದೀರಾ? ಈ ಕನ್ನಡ ನೀವು ಭೂಮಿ ಮೇಲೆ ಬರೋಕ್ ಮುಂಚೆನೂ ಇತ್ತು, ಮುಂದೆನೂ ಇರುತ್ತೆ. ನೀವು ಕನ್ನಡ ಉಳಿಸ್ಬೇಕಾಗಿಲ್ಲ, ಅದೇ ನಿಮ್ಮನ್ನು ಉಳಿಸುತ್ತೆ. ಹೌದು, ಚಂದ ವಸೂಲಿ ಮಾಡಿ ಏನ್ ಮಾಡ್ತೀರಾ? ಚಂದಾ ವಸೂಲಿ ಮಾಡಿ ನಾವು ಧ್ವಜಾರೋಹಣ ಮಾಡ್ತೀವಿ, ಆರ್ಕೆಸ್ಟ್ರಾ ಹಾಕ್ತೀವಿ, ಸೀರಿಯಲ್ ಸೆಟ್ ಮಾಡ್ತೀವಿ. ಇದಷ್ಟೇ ಅಲ್ಲದೆ ಮತ್ತೇನ್ ಮಾಡ್ಬೇಕಜ್ಜಿ? ಸರಿ, ಮಾಡಿ ಚಂದ ವಸೂಲಿ ಮಾಡಿ ಏನ್ ಮಾಡ್ತೀರಾ? ಚಂದಾ ವಸೂಲಿ ಮಾಡಿ ನಾವು ಕನ್ನಡವನ್ನ ಉಳಿಸ್ತೀವಿ. ಅದು ಆಯ್ತಜ್ಜಿ. ಕನ್ನಡ ವಸೂಲಿ ಮಾಡಿ ಕನ್ನಡವನ್ನು ಬೆಳೆಸ್ತೀವಿ, ಮತ್ತೆ ಕನ್ನಡವನ್ನ ಉಳಿಸ್ತೀವಿ. ಹಾಗಾಗಿ ಚಂದ ವಸೂಲಿ ಮಾಡ್ತಿದೀವಿ. ಈಗ ಅದನ್ನೆಲ್ಲ ಬಿಡು. ಈ ಕೈಲ ಆದಷ್ಟು ದುಡ್ಡನ್ನು ಕೊಡು ಅಜ್ಜಿ. ಕೊಡ್ತೀನಿ. ಅಜ್ಜಿ, ನವೆಂಬರ್ 1 ಬಂತಲ್ಲ, ಆ ನವೆಂಬರ್ 1 ದಿನ ನೀವೇ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಅಧ್ಯಕ್ಷರಾಗಿ ಬಂದ್ಬಿಡಿ. ಭಾಷಣವನ್ನ ಚೆನ್ನಾಗಿ ಮಾಡ್ತೀರಾ. ಬರೋಣ. ಹೌದು, ಇದನ್ನೆಲ್ಲ ಎಷ್ಟು ದಿನ ಅಂತ ಮಾಡ್ತೀರಾ? ಒಂದಿನ ಮಾಡ್ತೀವಿ. ಒಂದಿನ ಮಾಡ್ಬಿಟ್ರೆ ಕನ್ನಡ ಉಳಿದ್ಬಿಡುತ್ತಾ? ಈಗ ಹೌದೇನು? ಆಯ್ತು, ಮಾಡಿ. ಹಾಗಾದ್ರೆ ನಾವು ಕನ್ನಡವನ್ನು ಉಳಿಸ್ಲಿಕ್ಕೆ ಏನ್ ಮಾಡ್ಬೇಕಜ್ಜಿ? ಕನ್ನಡ ಉಳಿಸ್ಲಿಕ್ಕೆ ಕನ್ನಡ ಅಂದ್ರೆ ಸ್ನೇಹ, ಕನ್ನಡ ಅಂದ್ರೆ ಪ್ರೀತಿ, ಕನ್ನಡ ಅಂದ್ರೆ ಭಕ್ತಿ, ಕನ್ನಡ ಅಂದ್ರೆ ಜೀವನ. ಇದೆಲ್ಲ ನಿಮಗ್ ಗೊತ್ತಾ? ಅಜ್ಜಿ, ನಾವು ಇನ್ನೇಲಿಂದ ನವೆಂಬರ್ 1 ಮಾತ್ರ ಕನ್ನಡ ಅಭಿಮಾನವನ್ನ ತೋರಿಸುವುದಿಲ್ಲ. ಇನ್ನೇಲಿಂದ ನಾವು ಪ್ರತಿದಿನಾನು ಕನ್ನಡ ಅಭಿಮಾನವನ್ನ ತೋರಿಸ್ತೀವಿ ಅಜ್ಜಿ.
ನಾವು ಇನ್ಮೇಲೆ ಕನ್ನಡವನ್ನು ಉಳಿಸ್ತೀವಿ ಅಜ್ಜಿ. ಕನ್ನಡ ಉಳಿಸಿ, ಕನ್ನಡವನ್ನು ಉಳಿಸಿ. ನಾವು ಈ ಕಿರು ನಾಟಕದ ಮೂಲಕ ಇತ್ತೀಚಿನ ಪ್ರಾಚೀನ ಕಾಲಕ್ಕಿಂತಲೂ ಈ ಅರ್ವಾಚೀನ ಕಾಲಕ್ಕೆ ಕನ್ನಡ ಮರೆಮಾಚಿ ಹೋಗುತ್ತಿದೆ. ಆದ ಕಾರಣ ನಾವು ಕನ್ನಡವನ್ನು ಉಳಿಸಲು ಈ ಕಿರುನಾಟಕದ ಮೂಲಕ ಜಾಗೃತಿಯನ್ನು ಮೂಡಿಸಿದ್ದೇವೆ. ಸರ್ವರಿಗೂ ಧನ್ಯವಾದಗಳು.